ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಹತ್ತಿ ಬೆಳೆಗಳು ಹಾಳಾಗಿರುವುದನ್ನು ಮನಗಂಡು ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯಕ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತದ ಬಳಿ ಚುನಾವಣೆಗೊಂಡು ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಮಾನವ ಸರಪಳಿ ನಿರ್ಮಿಸಿ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಜೆಡಿಎಸ್ ಪಕ್ಷಕ್ಕೆ ಜಯವಾಗಲಿ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಮಾನ್ವಿ ತಾಲೂಕಿನ ಹಿರೇಕೊಟ್ನೆಗಲ್, ಪುತ್ನಾಳ್, ಜೇನೂರು, ತಡುಕಲ್ ಸೇರಿ ಇನ್ನಿತರ ಗ್ರಾಮದಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ಹತ್ತಿ ಮತ್ತು ಜೋಳದ ಬೆಳೆಗಳನ್ನು ಪರಿಶೀಲಿಸಿ ಸರ್ಕಾರದ ವರದಿ ಪಡೆದು ರೈತರಿಗೆ ಬಹಿರಂಗವಾಗಿ ಪರಿಹಾರ ಕೊಡುವ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬಿತ್ತಿದ್ರು ಇವತ್ತು ಏನಪ್ಪ ಅಂದ್ರೆ ಬಿತ್ತನೆ ಆಗಿಲ್ಲ, ನಾಟಿ ಆಗಿಲ್ಲ. ಇಷ್ಟೆಲ್ಲ ಇದ್ರೂ ಸಹ ಬಗಲಾಗ ಭೇಟಿ ಕೊಡ್ತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರುಗಳು ಇಬ್ಬರು, ಯಾರೋ ಬೋಸರಾಜ್ ಅವರು ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ನಮ್ಮ ಅಂಪೈಸೋಕ್ ಅವರು ಮಾಡಲಿಲ್ಲ. ಆದರೆ ನಾವು ರೈತರ ಕಷ್ಟನ ಇವತ್ತು ನಮ್ಮ ಮುಖಂಡರು, ನಮ್ಮ ರೈತ ಘಟಕದ ಅಧ್ಯಕ್ಷರು ಎಲ್ಲರೂ ಇವತ್ತು ರೈತರ ಕಷ್ಟಕ್ಕೊಳಗಾಗಿದ್ದರೆ ಅವರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕಂತೇಳಿ ಹೊಲಗಳಿಗೆ ನಾವೇ ಹೋಗ್ತಕ್ಕಂಥ ಕೆಲಸ ಮಾಡಿ ಎಲ್ಲರಿಗೆ ರೈತರಿಗೆ ಧೈರ್ಯ ತುಂಬತಕ್ಕಂಥ, ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ನಾವು ಮಾಡಿ. ರೈತರು ನೋಡ್ರಿ, ನೀವು ಹತ್ತಿ ನೋಡ್ರಿ, ಕೈ ಬಂತು ಬಾಯಿಗೆ ಬಂದಿಲ್ಲ ಅಂಥ ಪರಿಸ್ಥಿತಿ ಇವತ್ತು. ಹತ್ತಿ ಇನ್ನೊಂದು 10 ದಿನ 15 ದಿನದಾಗ ಎಲ್ಲ ಬಿಡ್ಸ್ಕೊಂಡ್ಬಿಡ್ತಿದ್ರು, ಒಂದು ಕ್ರಾಪ್ ಬಂದ್ಬಿಡ್ತಿತ್ತು. ಆದರೆ ಇವತ್ತು ಏನಂದರೆ ಎಲ್ಲ ಕೊಳೆತು ಎಲ್ಲಗ ಬಿಡ್ಸಕ್ಕೆ ಬರಲಾರ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ರೈತರು ಎಷ್ಟೋ ಸಾಲ ಮಾಡಿ ಇವತ್ತು ಬೆಳೆ ಬೆಳೀತಕ್ಕಂಥ ಕೆಲಸ ಆಗಿದೆ. ಇವತ್ತು ಹತ್ತಿ, ಇವತ್ತು ಜೋಳನೂ ನೋಡ್ತೀರಿ ನೀವು, ಜೋಳನೂ ಎಲ್ಲ ಕೊಳ್ತೋಗ್ಬಿಟ್ಟದ, ಇವತ್ತು ಬೆಳೆನೇ ಬಂದಿಲ್ಲ. ಇವತ್ತು ನಾವು ಈ ನಿಟ್ಟಿನಲ್ಲಿ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕಿನಲ್ಲಿ ಏನು ರೈತರು ನಷ್ಟಕ್ಕೊಳಗಾಗಿದ್ದಾರೆ, ಇವತ್ತು ರೈತರಿಗೆ ಸರ್ಕಾರ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಇವತ್ತು ನಮ್ಮ ಬೋಸರಾಜ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟರ, ನಾವು ಕಂದಾಯ ಸಚಿವರ ಜೊತೆಗೆ ಬೆಳೆ ನಷ್ಟ ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೀವಿ. ಸ್ವಾಮಿ, ನೀವು ಚರ್ಚೆ ಮಾಡೋದ್ರಾಗ ಇಲ್ಲಿ ರೈತರು ಎಣ್ಣೆ ಪುಡಿ ಪರಿಸ್ಥಿತಿ ಬಂದದ. ಬೋಸರಾಜ್ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ನೀವು ರೈತರ ಜಮೀನುಗಳಿಗೆ ಹೋಗ್ರಿ. ರೈತರು ಎಷ್ಟು ನಷ್ಟಕ್ಕೊಳಗಾಗಿದ್ದಾರೆ, ಎಲ್ಲೆಲ್ಲಿ ನಷ್ಟ, ಯಾವ್ಯಾವ ಬೆಳೆಗಳು ನಷ್ಟ ಆಗ್ಯಾವ ಅದನ್ನ ಸರ್ಕಾರ ಗಮನಕ್ಕೆ ತೊಗೊಂಬರ್ರಿ. ಬರೀ ಅಲ್ಲಿ ವಿಧಾನಸೌಧದಲ್ಲಿ ಕುಂತು ನಾವು ರೈತರ ಜೊತೆ ಏನೋ ಸಚಿವರ ಜೊತೆಗೆ ಚರ್ಚೆ ಮಾಡ್ತೀವಿ, ಕಂದಾಯ ಸಚಿವರ ಜೊತೆಗೆ ಅಂದ್ರೆ ಆಗೋದಿಲ್ಲ. ರೈತರು ಇಲ್ಲಿ ಎಷ್ಟು ನಷ್ಟಕ್ಕೊಳಗಾಗಿದ್ದಾರೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ರಿ. ನೀವು ಇವತ್ತು ತಾಲೂಕಾ ದಂಡಾಧಿಕಾರಿಗಳು, ತಹಸೀಲ್ದಾರ್ ಅವರಿಗೆ ಇರ್ಬೋದು, DC ಅವರಿಗೆ ಇರ್ಬೋದು, AC ಅವರಿಗೆ ಇರ್ಬೋದು, ಅವರಿಗೆ ಅಧಿಕಾರಿಗಳಿಗೆ, VAಗಳಿಗೆ, ROಗಳಿಗೆ ನಿರ್ದೇಶನ ಕೊಡ್ರಿ. ಎಲ್ಲೆಲ್ಲಿ ಸರ್ವೆ ಮಾಡಿಸ್ರಿ, ಆದಷ್ಟು ಬೇಗನೆ ಸರ್ವೆ ಮಾಡಿ ಎಷ್ಟು ಬೆಳೆ ನಷ್ಟ ಆಗಿದೆ ಇಮ್ಮಿಡಿಯೇಟಾಗಿ ಅವರಿಗೆ 25,000 to 30,000 ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ಕೊಡೋದ್ರ ಮೂಲಕ ಅವ್ರನ್ನ ಜೀವವನ್ನು ರಕ್ಷಣೆ ಮಾಡ್ತಕ್ಕಂಥ, ಅವರಿಗೆ ಧೈರ್ಯ ತುಂಬತಕ್ಕಂಥ, ಶಕ್ತಿ ತುಂಬತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು, ಇವತ್ತು ನೀವನ್ನೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ, ವೈಮಾನಿಕ ಸಮೀಕ್ಷೆ. ಇವತ್ತು ವೈಮಾನಿಕ ಸಮೀಕ್ಷೆ ಮಾಡಿದರೆ ಸಾಲದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಬರೀ ಮೈಸೂರು, ಬೆಂಗಳೂರಲ್ಲಿ ಇದ್ದರೆ ಸಾಲದು. ಇವತ್ತು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ರೈತರು ಮಳೆಯಿಂದ, ಅತಿವೃಷ್ಟಿಯಿಂದ ಬಹಳಷ್ಟು ನಷ್ಟಕ್ಕೆ ಒಳಗಾಗಿದ್ದಾರೆ. ಅವ್ರನ್ನ ನೀವು ಏನಪ್ಪ ಅಂದರೆ ಫೀಲ್ಡಿಗೆ ಇಳಿದು ಇವತ್ತು ಏನಪ್ಪ ಅಂದರೆ ಹೊಲಗಳಿಗೆ ಭೇಟಿ ಕೊಡೋದ್ರ ಮೂಲಕ ಅದನ್ನು ವೀಕ್ಷಣೆ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥ, ಶಕ್ತಿ ತುಂಬತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು, ಇವತ್ತು ಕುಮಾರಸ್ವಾಮಿ ಅವರು ಈ ಹಿಂದೆ 2013ರಲ್ಲಿ ನಾವು ಏನಪ್ಪ ಅಂದರೆ ಸುಮಾರು 1800 ಜನ, 2,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ನಾವು ಶಾಸಕರಾದೀವಿ. ಇವತ್ತು ನಾವು ಯಾರು 1 ರೂಪಾಯಿ ಸಾಲ ಮನ್ನಾ ಮಾಡ ಅಂತ ಕೇಳಿಲ್ಲ. ರೈತರು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ 25,000 ಕೋಟಿ. ಇವತ್ತು ಅದಕ್ಕಿಂತಲೂ ದುಸ್ಥಿತಿ ರೈತರಿಗೆ ಒದಗಿ ಬಂದದ. ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾನ್ವಿ ತಾಲೂಕಾ, ಸಿರವಾರ ತಾಲೂಕಾ JDS ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತ ಮುಖಂಡರು, ರೈತರ ಮುಖಾಂತರ ತಮಗೆ ಮನವಿ ಮಾಡ್ಕೊತೀವಿ. ಕರ್ತವ್ಯಯುತ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ನೀವೇನಪ್ಪ ಅಂದರೆ ಸಮೀಕ್ಷೆ ಮಾಡ್ತೀವಿ, ಇವತ್ತು ವೈಮಾನಿಕ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಕಾಲ ಕಳೀತಕ್ಕಂಥ ಕೆಲಸ ಮಾಡಬೇಡ್ರಿ. ರೈತರು ಆತ್ಮಹತ್ಯೆ ದಾರಿ ಹಿಡಿದು ಬಿಡ್ತಾರ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನು ಮಾಡ್ತೀರಿ ಫೀಲ್ಡಿಗೆ ಬರ್ರಿ,
ಜನರ ಹೊಲಗಳಿಗೆ ಭೇಟಿ ಕೊಡ್ರಿ, ಏನು ನಷ್ಟ ಆಗ್ಯದ ಅದನ್ನು ವೀಕ್ಷಣೆ ಮಾಡ್ರಿ. ಇವತ್ತು ನಿಮ್ಮ ಸಚಿವರುಗಳು ಸಹ ನಿರ್ದೇಶನ ಕೊಡ್ರಿ, ಅಧಿಕಾರಿಗಳಿಗೂ ನಿರ್ದೇಶನ ಕೊಡ್ರಿ. ಆದಷ್ಟು ಬೇಗನೆ ಇವತ್ತೇನು ನಷ್ಟಕ್ಕೆ ಒಳಗಾಗಿದೆ, ಎಷ್ಟು ನಷ್ಟ ಆಗಿದೆ, ಏನು ಪರಿಹಾರ ಕೊಡಬೇಕು ಅದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು. ನೀವು ಎಷ್ಟು ಪರಿಹಾರ ಕೊಟ್ರಿ, ಎಷ್ಟು ನಷ್ಟ ಆಗಿದೆ ಇವತ್ತು ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ನೀವು ಮತ್ತೆ ಮನವಿ ಸಲ್ಲಿಸಿದರೆ ಕೇಂದ್ರ ಸರ್ಕಾರದವರು ಸಹ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಇವತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಮೊದಲು ನಾವು ರಾಜ್ಯ ಸರ್ಕಾರ ಕೊಡ್ಬೇಕು ಪರಿಹಾರ. ಆ ನಿಟ್ಟಿನಲ್ಲಿ ಮೊನ್ನೆ ನಾವು ಏನಪ್ಪ ಅಂದ್ರೆ ಒಬ್ಬ ಮಹಿಳೆಗೆ ವಿಚಾರ ಮಾಡಿದಾಗ ಎಮ್ಮ 10 ಎಕರೆ ನಾನು ಏನಪ್ಪ ಜೋಳ ಹಾಕಿನಪ್ಪ ಎಲ್ಲ ಕೊಳತು ಹೋಗ್ಬಿಟ್ಟದ ಅಂತೇಳಿ ಆ ಎಮ್ಮೆ ಕಣ್ಣೀರು ತೆಗೆದು ದಯವಿಟ್ಟು ರೈತರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇವತ್ತು ಮಾನ್ವಿ ತಾಲೂಕಾ ಸಿರುವಾರ ತಾಲೂಕಿನ JDS ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ನಮ್ಮ ಪದಾಧಿಕಾರಿಗಳು ರೈತರ ಜೊತೆಗೆ ಇವತ್ತು ಸರ್ಕಾರಕ್ಕೆ ಮಾನ್ಯ ಘನತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಇವತ್ತು ರೈತರನ್ನ ಉಳಿಸ್ತಕ್ಕಂಥ ಕೆಲಸ, ರೈತರಿಗೆ ಪರಿಹಾರ ಕೊಡೋದ್ರ ಮೂಲಕ 25,000 ರಿಂದ 30,000 ಪ್ರತಿ ಎಕರೆಗೆ ಪರಿಹಾರ ಕೊಡೋದ್ರ ಮೂಲಕ ರೈತರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡಿ ಮಾನ್ಯ ದಂಡಾಧಿಕಾರಿಗಳಿಗೆ ಇವತ್ತು ಪಕ್ಷದ ವತಿಯಿಂದ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.